ಗುಣಮಟ್ಟದ ಬಿತ್ತನೆ ಬೀಜ, ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳ ಮಾರಾಟ ತಡೆಗಟ್ಟುವಂತೆ ಆಗ್ರಹಿಸಿ ಶುಕ್ರವಾರ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ತಾಲೂಕು ಘಟಕದ ಕಾರ್ಯಾಧ್ಯಕ್ಷ ಭುವನೇಶ್, ಜಿಲ್ಲಾ ಘಟಕದ ಅಧ್ಯಕ್ಷ ಜಗದೀಶ್ ಮಾತನಾಡಿ, ಈ ಬಾರಿ ಜಿಲ್ಲೆಯಲ್ಲಿ ರೈತರು ಬಿತ್ತನೆ ಮಾಡಿರುವ ಮುಸುಕಿನ ಜೋಳದ ಬೆಳೆ ರೋಗ ಬಾಧೆಗೆ ತುತ್ತಾಗಿ ರೈತರು ತೀವ್ರ ನಷ್ಟ ಅನುಭವಿಸುವಂತಾಗಿದೆ. ಇದಕ್ಕೆ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜ, ಗೊಬ್ಬರ ಮತ್ತು ಕೀಟನಾಶಕಗಳು ಕಾರಣವಾಗಿದ್ದು, ಇದನ್ನು ತಡೆಗಟ್ಟುವಲ್ಲಿ ಜಿಲ್ಲಾ ಕೃಷಿ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದರು. ಏನು ಕಳಪೆ ಬೀಜ, ಕಳಪೆ ರಾಸಾಯನಿಕ ಗೊಬ್ಬರ, ಕಳಪೆ ಕ್ರಿಮಿನಾಶಕಗಳನ್ನು, ಕೀಟನಾಶಕಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಜಿಲ್ಲಾ ಕಮಿಟಿಲಿ ಮಾಡೋಣ ದೊಡ್ಡದಾಗಿ ಅಂತ ಹೇಳಿ ಇವತ್ತು ನಮಗೆ ಆದೇಶ ಕೊಟ್ಟರು. ಅದರ ಅನುಸಾರವಾಗಿ ನಮ್ಮ ಮುಂಬೇಗೌಡರು ಮೊನ್ನೆ ಒಂದು ಮೀಟಿಂಗ್ ಕರೆದು ಮೊನ್ನೆ ಪ್ರೆಸ್ ಮೀಟ್ ಮಾಡಿ ಇವತ್ತು ಈ ಸ್ಟ್ರೈಕ್ ಅನ್ನು ಹಮ್ಮಿಕೊಂಡಿದ್ವಿ. ಏನು ಇವತ್ತು ಕಳಪೆ ಬೀಜದಿಂದ ನೋಡಿ ರೋಗ, ಅಂಗಮಾರಿ ರೋಗ, ಬೆಳೆ ಹೋಯಿತು. ಇವತ್ತು ಇದು ಈ ತರ ಆಗಿದೆ. ರೈತನ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ ಎಲ್ಲ ಹಿಂಗಾಗಿದೆ. 100ಕ್ಕೆ ಒಂದು 70% ಈ ತರ ಆಗಿದೆ. ಇನ್ನೊಂದು 25% ಚೆನ್ನಾಗಿರೋದಕ್ಕೆ ಮಳೆ ಜಾಸ್ತಿ ಆಯ್ತಾ, ಇಲ್ಲ ಇದಕ್ಕೆ ಜಾಸ್ತಿ ಆಯ್ತಾ? ಏನು 108 ಉದಾಹರಣೆಗಳನ್ನು ಅಧಿಕಾರಿ ವರ್ಗದವರು ಕೊಡ್ತಾರೆ. ನಾವು ಫಸ್ಟೇ ಹೋಗಿ ಕೇಳಿದ್ದವ್ರನ್ನ, ಈ ಸತಿ ಕಳಪೆ ಬೀಜ ಬರ್ತದೆ, ಕಳಪೆ ಜಾಸ್ತಿ ರೇಟಿಂಗ್ ಮಾಡ್ತಾ ಇದ್ರಿ ಬೀಜಗಳನ್ನ ಅಂತ ಕೇಳಿದಾಗ ನಾವು ಒಂದು ಮೀಟಿಂಗ್ ಕರಿತೀವಿ ಅಂತ ಜೆಡಿ ಅವರು ನಮ್ಮ ರೈತ ಸಂಘದಾಗ ಎಲ್ಲರಿಗೂ ಒಂದು ಮಾತು ಕೊಟ್ಟಿದ್ರು. 8 ದಿನ ಮುಟ್ಟು ಒಂದು ಮಾತು ಕರಿತೀನಿ ಅಂತ. ಅದಕ್ಕೆ ಮಾತಿಗೆ ತಪ್ಪಿ ಇವತ್ತು ಈ ಕಳಪೆ ಬೀಜವನ್ನ ಮಾರಿ ರೈತರ ಆತ್ಮಹತ್ಯೆ ಮನವಿ ಸ್ವೀಕರಿಸಿದ ಉಪ ಕೃಷಿ ನಿರ್ದೇಶಕಿ ಕೋಕಿಲ ಮಾತನಾಡಿ, ತಾಲೂಕಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ 163% ಹೆಚ್ಚಿನ ಮಳೆ ಬಿದ್ದಿದೆ. ಮುಸುಕಿನ ಜೋಳದ ಬಿತ್ತನೆ 19,700 ಹೆಕ್ಟೇರ್ ಗುರಿ ಇದ್ದು, ಈಗಾಗಲೇ 17,800 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ಮುಸುಕಿನ ಜೋಳದ ಬೆಳೆಯಲ್ಲಿ ರೋಗ ಕಾಣಿಸಿಕೊಳ್ಳಲು ಶಿಲೀಂಧ್ರ ಕಾರಣವಾಗಿದ್ದು, ಇದು ತಂಪಾದ ವಾತಾವರಣದಲ್ಲಿ ವೇಗವಾಗಿ ಹಬ್ಬುತ್ತದೆ. ಇಲಾಖೆ ಅಧಿಕಾರಿಗಳು ರೈತರ ಜಮೀನಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೋಗ ನಿಯಂತ್ರಣ ಕ್ರಮಗಳ ಕುರಿತು ಮಾಹಿತಿ ನೀಡಿರುವುದಲ್ಲದೆ ಈ ಕುರಿತು ವ್ಯಾಪಕ ಪ್ರಚಾರ ನಡೆಸಿ ತಿಳುವಳಿಕೆ ನೀಡಲಾಗಿದೆ ಎಂದರು. ಮುಸುಕಿನ ಜೋಳ ಬೆಳೆಯಲ್ಲಿ ಏನು ಬಿಳಿಸುಳಿ ರೋಗ ಕಂಡು ಬರ್ತಾ ಇದೆ, ಈ ಕುರಿತಂತೆ ಅಂದ್ರೆ ಹೆಚ್ಚು ಪ್ರದೇಶದಲ್ಲಿ ಇದು ಜಾಸ್ತಿ ಆಗ್ತಾ ಇದೆ ಅಂತ ತಿಳಿಸಿ ಕೂಡಲೇ ಒಂದು ಪರಿಹಾರ ನೀಡಬೇಕು ಅಂತ ಒಂದು ಒತ್ತಾಯ ಮಾಡ್ತಾ ಇದ್ದಾರೆ. ಈಗಾಗಲೇ ನಾನು ತಿಳಿಸಿದ ಹಾಗೆ ಈ ಒಂದು ರೋಗ ನಮಗೆ ಏನು ಅತಿ ಹೆಚ್ಚು ಮಳೆ ಆಯಿತು ಮೇ ಮಾಹೆಯಲ್ಲಿ ಮತ್ತೆ ಜೂನ್ ಪ್ರಾರಂಭ ಒಂದು ಮಣ್ಣಿನ ತೇವಾಂಶ ಜಾಸ್ತಿ ಆಗಿದ್ರಿಂದ ಮತ್ತೆ ವಾತಾವರಣ ತಂಪಾದ ಒಂದು ವಾತಾವರಣ ಸೃಷ್ಟಿಯಾದ್ರಿಂದ ಪೂರಕವಾದ ಒಂದು ವಾತಾವರಣ ಈ ಶಿಲೀಂಧ್ರಕ್ಕೆ, ನಾನು ಆಗ್ಲೇ ಹೇಳಿದ ಹಾಗೆ ಬಿಳಿಸುಳಿ ರೋಗ ಒಂದು ಶಿಲೀಂಧ್ರದಿಂದ ಬರುವಂತಹ ರೋಗ. ಈ ಒಂದು ವಾತಾವರಣ 22ರಿಂದ 24 ಡಿಗ್ರಿ ಸೆಂಟಿಗ್ರೇಡ್ ಒಂದು ಟೆಂಪರೇಚರ್ ಇದ್ದಾಗ ಮಣ್ಣಿನಲ್ಲಿ ತೇವಾಂಶ ಮತ್ತು ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಆದಾಗ ಬೇಗ ಒಂದು ಶಿಲೀಂಧ್ರ ಪಸರಣೆ ಆಗುತ್ತೆ, ಸ್ಪ್ರೆಡ್ ಆಗೋದ್ರಿಂದ ನಮಗೆ ಈಗ ಜಿಲ್ಲೆಯಲ್ಲಿ ಸುಮಾರು ನಮಗೆ 1 ಲಕ್ಷ ಹೆಕ್ಟೇರ್ ಪ್ರದೇಶ ಬಿತ್ತನೆ ಗುರಿ ಇದೆ. ಈಗಾಗಲೇ 69,000 ಹೆಕ್ಟೇರ್ ಪ್ರದೇಶದಲ್ಲಿ 69% ಬಿತ್ತನೆ ಆಗಿದೆ ಮುಸುಕಿನ ಜೋಳ. ಜಿಲ್ಲೆಯಲ್ಲಿ ಒಂದು ಸುಮಾರು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಈಗಾಗಲೇ ಸ್ವಲ್ಪ ಕಾಣಿಸಿಕೊಂಡಿದೆ ಅಂತ ನಾವು ವರದಿ ಕೂಡ ಮಾಡಿದ್ದೀವಿ. ಅರ್ಕಲ್ಗೂಡಲ್ಲಿ ಸ್ವಲ್ಪ ತಡವಾಗಿ ಮುಸುಕಿನ ಜೋಳ ಬಿತ್ತನೆ ಆಗ್ತದೆ. ಈಗಾಗಲೇ 19,700. ಈ ವೇಳೆ ಸಹಾಯಕ ಕೃಷಿ ನಿರ್ದೇಶಕಿ ಕವಿತಾ, ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಂಬೇಗೌಡ, ಮುಖಂಡರಾದ ದುಬಾಸಿಗೌಡ, ರಮೇಶ್, ರಾಜೇಗೌಡ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು.